ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿಂದ ನಾನು ಏನು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ, ಇದು ಡೈಲಿ ಬ್ಲಾಗ್ ಆಗಿರುತ್ತೆ, ಆದರೆ ಇದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇವತ್ತಿಂದ ನಾನು ಡಯಟ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಡಯಟಲ್ಲಿ ಏನೇನು ತಿಂತಾಯಿದ್ದೀನಿ, ಏನೇನು ತಿಂತಾ ಇಲ್ಲ, ಸೊ ಅನ್ನೋದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈಗ ಟೈಮ್ ಬಂದು 6:30 ಆಗಿದೆ. ಈಗ ಎದ್ದು ಬಂದಿದ್ದೀನಿ. ಇನ್ನೂ ಬೇಗನೆ ಎದ್ದೊಳ್ಬೇಕಿತ್ತು. ವಾಕಿಂಗ್ಗೆ ಸಿಕ್ಕಾಬಟ್ಟೆ ಚಳಿ ಆಗ್ತಾಯಿಲ್ಲ. ಈಗಲೂ ಚಳಿ ಇದೆ. ಸೊ ಈಗ ವಾಕಿಂಗ್ ಮಾಡಬೇಕು. ನನಗೆ ಜೀರಾ ವಾಟರ್ ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಜೀರಾ ವಾಟರ್ ರೆಡಿಯಾಗಿದೆ. ಸೊ ನಾನು ಒಂದು 20 ನಿಮಿಷ ವಾಕಿಂಗ್ ಮಾಡೋಷ್ಟರಲ್ಲಿ ಜೀರಾ ವಾಟರ್ ಕೂಡ ರೆಡಿಯಾಗಿರುತ್ತೆ. ಸೊ ಒಳಗಡೆ ಬಂದು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಎದ್ದು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ರು. ಸೊ ಅದಕ್ಕೆ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಆಮೇಲೆ ನಾನು ಕೂಡ ಜೀರಾ ವಾಟರೆಲ್ಲ ಕುಡ್ಕೊಂಡು, ನಮ್ಮ ಮನೆಯವರು ಈ ನಡುವೆ ನಾಷ್ಟ ಮಾಡ್ತಾಯಿಲ್ಲ, ಅವರು ಓಟ್ಸ್ ತಿಂತಾಯಿದ್ದಾರೆ. ಸೊ ಕೆಲಾಕ್ಸ್ ತಿಂತಾಯಿದ್ದಾರೆ. ಸೊ ಅವ್ರಿಗೂ ಕೂಡ ಕೆಲಾಕ್ಸ್ ಹಾಕ್ಕೊಟ್ಟೆ. ಸೊ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೆಲಾಕ್ಸು. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಗಿದೆ. ಸೊ ಅವರು ಕೆಲಾಕ್ಸ್ನ ತಿಂದ್ಕೊಂಡು ಸೊ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಆಮೇಲೆ ನಮ್ಮ ಮನೆಯವ್ರು ಕೂಡ ಕೆಲ್ಸಕ್ಕೆ ಹೊರಡ್ರು. ಸೊ ಆಮೇಲೆ ನಾನು ಮನೆ ಕೆಲಸ ಎಲ್ಲ ಇತ್ತಲ್ವ. ಸೊ ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಪಾತ್ರೆಗಳು ಒಂದು ಸ್ವಲ್ಪ ಇತ್ತು ಫ್ರೆಂಡ್ಸ್. ಅದಕ್ಕೆ ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಫಸ್ಟ್ ಕಿಚನ್ ಕ್ಲೀನ್ ಆಗಿಬಿಟ್ರೆ ಆಮೇಲೆ ಮನೆ ಒಂದು 50% ಕ್ಲೀನ್ ಆದಂಗೆ. ಸೊ ಹಾಗಾಗಿ ಆಮೇಲೆ ಕಿಚನ್ ಕ್ಲೀನ್ ಮಾಡಿಕೊಂಡು ರಾಗಿ ಹಸಿಟ್ಟಿತ್ತಲ್ವ, ಸೊ ಅದನ್ನು ಜಲ್ದಿ ಇಟ್ಕೊಳ್ತಾ ಇದ್ದೀನಿ. ಸೊ ಏನಕ್ಕಂದರೆ ಇನ್ಮೇಲೆ ನನಗೆ ನಾಷ್ಟ ಬಂದುಬಿಟ್ಟು ಡೈಲಿ ರಾಗಿ ಗಂಜಿನೇ ಆಗಿರುತ್ತೆ. ಸೊ ಹಾಗಾಗಿ ಇಟ್ಕೊಳ್ತಾ ಇದ್ದೀನಿ. ಇವತ್ತೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಟೈಮ್ ಬಂದು ತುಂಬ ಹೋಗಿದೆ. ಏನು ರಾಗಿ ಗಂಜಿ ಮಾಡಿದೆ ಅಂದರೆ ನನಗೆ 3/4 ಅವರ್ ಆದರೂ ಬೇಕು. ಯಾಕಂದರೆ ಅದನ್ನು ಮಾಡಿ ಅದು ಆರಿಸಿ ಆಮೇಲೆ ಕುಡಿಬೇಕಂದ್ರೆ 3/4 ಅವರ್ ಆದರೂ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನಾನು ಕೂಡ ಓಟ್ಸೇ ತಿಂದ್ಕೊಂಡೆ. ಸೊ ಓಟ್ಸ್ ಎಲ್ಲ ತಿಂದ್ಕೊಂಡು ಆಮೇಲೆ ಇನ್ನೂ ಕೆಲಸ ಪೆಂಡಿಂಗಲ್ಲೇ ಇತ್ತು. ಸೊ ಬಟ್ಟೆ ಎಲ್ಲ ಒಗೆಯೋದಿತ್ತು, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸೊ ಅದು ಕೂಡ ಡ್ರೈ ಆಗಿತ್ತು ಅಂದ್ಕೊಂಡು ಸೊ ಬಟ್ಟೆಗಳು ಕೂಡ ಎತ್ಕೊಂಡ್ಬಂದು ಎಲ್ಲ ಒಣಗಾಕೊಂಡೆ. ಸೊ ಈ ಸತಿ ಜಾಸ್ತಿ ಬಟ್ಟೆ ಆಗ್ಬಿಟ್ಟಿರೋದ್ರಿಂದ ಜಾಗ ಇರಲಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಹಾಗಾಗಿ ಹಾಕ್ಕೊಳ್ತಾಯಿದ್ದೆ. ಫ್ರೀಯಾಗಿ ಹಾಕೋದಕ್ಕೆ ಆಗಿರಲಿಲ್ಲ. ಸೊ ಬಟ್ಟೆ ಕೂಡ ಒಣಗಾಕಿದ್ದಾಯಿತು. ಆಮೇಲೆ ಮತ್ತೆ ಕಿಚನ್ ಕ್ಲೀನಿಂಗ್ ಇತ್ತಲ್ಲ ಫ್ರೆಂಡ್ಸ್, ಪಾತ್ರೆಗಳು ಓಟ್ಸ್ ಎಲ್ಲ ತಿಂದಿದ್ದಿತ್ತಲ್ವ. ಸೊ ಅದನ್ನು ಎಲ್ಲ ಸಿಂಕಿಗೆ ತಾಕ್ಬಿಟ್ಟು ಪಾತ್ರೆ ಹಾಲು ಕಾಯಿಸಿದ್ದೆಲ್ಲ ಆಮೇಲೆ ಸ್ಟವೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಸ್ಟವ್ವು ಮತ್ತು ಆ ಕಡೆ ಟೈಲ್ಸು ಸಜ್ಜ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ವಾರ ಮಾಡಬೇಕಂದ್ರೆ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಆಗಿಬಿಡ್ಬೇಕು. ಸೊ ಆವಾಗಲೇ ನಾನು ವಾರ ಮಾಡೋಕ್ಕಾಗೋದು. ಸೊ ಆಮೇಲೆ ಸ್ಟವ್ವು ಸಜ್ಜ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಅಂದ್ಕೊಂಡು ಹಾಗೆ ಇನ್ನೂ 1-2 ಪಾತ್ರೆ ಇತ್ತು. ಸೊ ಅದನ್ನು ಕೂಡ ಎಲ್ಲ ತೊಳ್ಕೊಂಡು ಸಿಂಕ್ ಹತ್ರ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಟೈಲ್ಸಿಂದಾಗಲಿ ಸಜ್ಜಾಗಲಿ ಸಿಂಕು ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಕಸ ಕೂಡ ಗುಡಿಸ್ಕೊಂಡ್ಬಿಟ್ಟೆ. ಹಾಲಲ್ಲಿ ರಾಗಿ ಹಸಿಟ್ಟು ಜಲ್ದಿಟ್ಟಿದ್ದೀನಲ್ಲ, ಸೊ ಅದು ಕಸ ಗುಡಿಸ್ಕೊಂಡು ಆಮೇಲೆ ಮನೆ ಕೂಡ ಒರೆಸ್ಕೊಂಡಿದ್ದಾಯಿತು. ಸೊ ಈಗ ಬೇಗ ನಾನು ಮುಗಿದ್ರೆ ಕೆಲಸ ಎಲ್ಲ ಬೇಗನೆ ಬೆಳಗ್ಗೆನೇ ವಾರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಟೈಮ್ ಬಂದು ಆಲ್ರೆಡಿ ಲೇಟ್ ಆಗೋಗಿತ್ತು. ಸೊ ಹಾಗಾಗಿ 10:45 ಆಗೋಗಿತ್ತು ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಇವತ್ತಿಂದ ನಂದು ಯೂಟ್ಯೂಬಲ್ಲಿ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಡಯಟ್ ಬಗ್ಗೆ ಅದನ್ನು ನೀವು ನೋಡ್ತಾ ಇದ್ದೀವಿ. ಇಡೀ ದಿನ ನಾನು ಏನೇನು ಮಾಡ್ತೀನಿ, ಏನೇನು ತಿಂತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಡೈಲಿ ವ್ಲಾಗ್ ಪ್ಲಸ್ ಡಯಟ್ ವ್ಲಾಗ್ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಿಮಗೆ ವ್ಲಾಗ್ ಬರ್ತಾನೆ ಇರುತ್ತೆ. ಸೊ ಆಮೇಲೆ ಬೇರೆ ಕಡೆ ಎಲ್ಲಾದರೂ ಹೊರಗಡೆ ಹೋದರೆ ಅದನ್ನು ಕೂಡ ಸಪ್ರೇಟಾಗಿ ವ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಮನೆಯೆಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಸೊ ನೋಡಿದ್ರಲ್ಲ, ಎಕ್ಸಸೈಸ್ ಕೂಡ ಮಾಡಿದ್ದಾಯಿತು. ಈಗ ಒಂದು 10 ನಿಮಿಷ. ಸೊ ಮುಂದಿನ ವೀಡಿಯೋಸಲ್ಲಿ ನಾನು ಯಾವ್ಯಾವ ಎಕ್ಸಸೈಸ್ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಸಂಜೆ ಬಂದು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸೊ ಈಗಲೇ ಬೇಗ ಆದರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಂಬರೋಷ್ಟು ಟೈಮ್ ಬಂದು ಈಗ 11 ಹೋಗಿದೆ. ಸೊ ಈಗ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಒಂದೇ ಸತಿ ಮಧ್ಯಾಹ್ನ ಒಂದು 3 ಗಂಟೆ ಹಂಗೆ ಸ್ಟಾರ್ಟ್ ಮಾಡಿಕೊಂಡ್ರೆ 5:30-6 ಗಂಟೆ ಅಷ್ಟು ದೇವ್ರ ಮನೆ ಕ್ಲೀನ್ ಆಗಿರುತ್ತೆ. ಹಾಗೆ ಆಮೇಲೆ ಪೂಜೆ ಮಾಡ್ಕೊಳ್ಬೋದು ಅಂತ ಹಿಂಗೆ ಅಂದ್ಕೊಂಡಿದ್ದೀನಿ. ಸೊ ಹೊಸ ವೀಡಿಯೋಸ್ ಹಾಕ್ತಾಯಿದ್ದೀನಲ್ಲ, ಸೊ ಎಡಿಟಿಂಗ್ ಕೆಲಸ ಒಂದು ಸ್ವಲ್ಪ ಜಾಸ್ತಿ ಇದೆ. ಸೊ ಅದ್ರ ಬಗ್ಗೆ ಈಗ ನೋಡಬೇಕು ಹೇಗೆ ಎಡಿಟ್ ಮಾಡೋದು, ಏನು ಕತೆ ಅಂತ. ಸೊ ಈಗ ಒಂದು ಸ್ವಲ್ಪ ಹೊತ್ತು ಅದೆಲ್ಲ ನೋಡಿಕೊಂಡು ಆಮೇಲೆ ಮತ್ತೆ 2 ಗಂಟೆಗೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಟೈಮ್ ಬಂದು 12 ಗಂಟೆ ಆಯಿತು. ಮನೇಲಿ ಚಕೋತ ಹಣ್ಣಿತ್ತು. ಸೊ ಅದಕ್ಕೆ ಅದನ್ನು ಬಿಡಿಸ್ಕೊಂಡು ತಿಂದೆ. ಆಮೇಲೆ ಒಂದು 2 ಗಂಟೆ ಹಂಗೆ ರೈಸು ಒಂದು ಸ್ವಲ್ಪ ಫ್ರೆಂಡ್ಸ್, ಸ್ವಲ್ಪ ರೈಸ್ ತಿಂದೆ, ಚಿತ್ರಾನ್ನ ಮಾಡಿಕೊಂಡು. ಆಮೇಲೆ ಫ್ರೆಶ್ ಅಪ್ ಆಗಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ. ಯಾಕಂದರೆ ದೇವ್ರ ಮನೆ ಕ್ಲೀನ್ ಮಾಡೋಕೆ ಹಿಡಿದ್ರೆ ಮಿನಿಮಮ್ ಅಂದರೆ 1 ಅವರ್ 2 ಅವರ್ ಬೇಕೇ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫೈನಲಿ ದೇವ್ರ ಮನೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಾಗಿಲಿಗೆ ಮತ್ತು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಬರಬೇಕು.
ಸೊ ಫೈನಲಿ ಪೂಜೆ ಕೂಡ ಮಾಡಿದ್ದಾಯಿತು. ಆಮೇಲೆ ಬಟ್ಟೆಗಳಿತ್ತಲ್ಲ ಫ್ರೆಂಡ್ಸ್, ಬಟ್ಟೆಗಳು ಕೂಡ ಮಡ್ಚ್ಕೊಂಡೆ. ಸೊ ಬೆಳಗ್ಗೆ ಒಣಗಾಕಿದ್ನಲ್ಲ, ಇನ್ನೊಂದು ಟ್ರಿಪ್ ಹಾಕಿದ್ದೀನಿ. ಆಮೇಲೆ ಬಟ್ಟೆಗಳೆಲ್ಲ ಮಡ್ಚಾದ್ಮೇಲೆ ಮತ್ತು ಈಗ ಲೆಮನ್ ವಾಟರ್ ಕುಡಿತಾ ಇದ್ದೀನಿ. ಲೆಮನ್ ವಾಟರ್ ಕುಡ್ಕೊಂಡು ಅಡುಗೆ ಮಾಡೋಣ ಅಂತ ಹೋದೆ ಕಿಚನ್ಗೆ. ಸೊ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ರಾತ್ರಿ ಊಟಕ್ಕೆ ರಾಗಿ ರೊಟ್ಟಿ ಮತ್ತು ಚಟ್ನಿ ಮತ್ತು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಚಟ್ನಿಗೆ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ರಾಗಿ ರೊಟ್ಟಿಗೆ ಕಲಸೋದಕ್ಕೆ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೊತ್ತಂಬರಿ ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ. ಸೊಪ್ಪಿದ್ರೆ ಸೊಪ್ಪು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ರಾಗಿ ಹಸಿಟ್ಟು, ಉಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕ್ಯಾರೆಟು ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ತುಂಬ ಚೆನ್ನಾಗಿದೆ. ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ಬೋದು, ಬಟ್ ನಾಳೆ ನಾನು ಅಕ್ಕಿ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆವಾಗ ಹಾಕ್ಕೊಳ್ತೀನಿ. ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಸೊ ಮಾಡ್ತಾನೆ ಬಿಸಿ ಬಿಸಿಯಾಗಿ ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟೆ. ಸೊ ಅವರು ತಿಂದಾದ್ಮೇಲೆ ನಾನು ಹಾಗೆ ಅವ್ರ ತಟ್ಟೆಯಲ್ಲೇ ತಿಂದ್ಕೊಂಡೆ. ಆಮೇಲೆ ಇಬ್ಬರು ಊಟ ಕೂಡ ಮುಗಿಸ್ಕೊಂಡಿದ್ದಾಯಿತು. ಆಮೇಲೆ ಒಂದು 1 hour ಬಿಟ್ಟು ಸೌತೆಕಾಯಿ ಇತ್ತು ಅಂತ ಸೌತೆಕಾಯಿ ತಿಂದ್ಕೊಂಡ್ವಿ. ತುಂಬ ಚೆನ್ನಾಗಿರುತ್ತೆ. ಸೊ ಆಮೇಲೆ ದೋಸೆಗೆ ನೆನೆಸ್ತಾ ಇದ್ದೆ ಫ್ರೆಂಡ್ಸ್, ನಾಳೆಗೆ ದೋಸೆಗೆ ನೆನೆಸ್ತಾ ಇದ್ದೆ. ಸೊ ದೋಸೆಗೂ ನೆನೆಸಿ ನಮ್ಮ ಮನೆಯವರು ಪಾಪ ಅವರೇ ಕೈ ಇಸ್ಕೊಂಡು ಅವರೇ ಬಿಡಿಸಿ ಎತ್ಕೊಂಬಂದಿದ್ರು. ಸೊ ಅದನ್ನು ಕೂಡ ಎತ್ಕೋಣ ಅಂತ ನೆನೆಸಿದ್ದೀನಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಪ್ಲೀಸ್ ಯಾರ್ಯಾರು ನೋಡ್ತಿದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.